ಈಗ ನೀವು ಕೆಲವು ಘಟನೆಗಳನ್ನು ಕೇಳಿರ್ತೀರಿ, ಅಂದರೆ ಕೆಲವರ ಬದುಕಲ್ಲಾಗುವಂತಹ ಬದುಕಿನ ಏರುಪೇರುಗಳು, ಅಂದರೆ ಪತಿ ಪತ್ನಿಯ ನಡುವಿನ ವೈಮನಸ್ಸು ಸಮಸ್ಯೆ, ಅದೆಲ್ಲವೂ ಕೂಡ ಎಲ್ಲೋ ಒಂದು ರೀತಿ ಇವೆಲ್ಲ ಕೇಳಿ ಈ ಥರದ ಸಮಸ್ಯೆಯಿಂದ ಹೀಗೆ ಬದುಕೋಕ್ಕಾಗಲ್ಲ, ಜೊತೆಗಿರೋಕ್ಕಾಗಲ್ಲ ಅನ್ನೋಂಥ ನಿರ್ಧಾರ ಇದಕ್ಕೆ ಕಾರಣ ಆಯ್ತಾ ಹೇಗೆ? ಅಥವಾ ಯಾರೋ ಒಬ್ಬ ಸಂಗಾತಿನ ಹುಡ್ಕೊಂಡು ಬದುಕಬಹುದಾಗಿತ್ತು ಅಂತ ಅನ್ನೋ ನಿರ್ಧಾರ ಎಲ್ಲೋ ಅನಿಸ್ಲಿಲ್ವಾ ಅಂತ? ನಾಟ್ ಸೋ ಈಸಿ. ಇವತ್ತು ಯಾರೋ ಒಬ್ರು ಹೇಳಿದ್ರಂತೆ ಇದ್ರ ಬದಲು ಮದುವೆನೇ ಆಗ್ಬೋದಿತ್ತಲ್ಲ ಅಂತ. ಇದ್ರ ಬದಲು ಮದುವೆ ಆಗೋದಲ್ಲ, ದಟ್ಸ್ ವಾಟ್. ಮದುವೆ ಇಟ್ ಸೆಲ್ಫ್ ಅ ಕಮಿಟ್ಮೆಂಟ್, ಇಟ್ ಸೆಲ್ಫ್ ಅ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟಿದೆ, ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ಯಾಟರ್ನ್ ಇದೆ. ಆ್ಯಂಡ್ ನಾನು ಆ ಪ್ಯಾಟರ್ನ್ ಒಳಗಡೆನೆ ನನ್ನ ಜೀವನವನ್ನು ನಾನು ನಡೆಸ್ಕೊಳ್ತಾ ಹೋಗಬೇಕು. ಅದಕ್ಕೆ ನಾನು ಎಷ್ಟರ ಮಟ್ಟಿಗೆ ನಾನು ತಯಾರಾಗಿದ್ದೀನಿ ಅಂತ ನನಗೆ ಗೊತ್ತಿರಬೇಕು ಹೆಣ್ಣಾಗಿ. ಯಾಕಂದರೆ ಏನೇ ಆಗಲಿ ನೋಡಿ, ಮನೆ ನಡೆಸೋ ಅಂಥವಳು ಎಷ್ಟೇ ಮಾಡರ್ನ್ ಇರಲಿ, ಅದು ಹೆಣ್ಣಿಲ್ಲದೆ ಸಂಸಾರ ನಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಪಿ ಬಿಡಿ, ಅಡುಗೆ ಮಾಡಬಹುದು, ಗಂಡಸರು ಒಳ್ಳೆ ಅಡುಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕಷ್ಟನೂ ಪಡ್ತಾರೆ, ಹೊರಗಡೆನೂ ಕಷ್ಟಪಡ್ತಾರೆ. ಆದರೆ ಮನೆ ಅಂತ ಅದಾಗೋದು ಹೆಣ್ಣಿನಿಂದನೇ ಸಾಧ್ಯ. ಅದು ಬಟ್ ಮನೆ ಅಂತ ಆಗಬೇಕಾದ್ರೆ ಅವಳು ಆ ಶಿಸ್ತಲ್ಲಿ ಜೀವನ ಪರ್ಯಂತ ಅಲ್ಲಿರಬೇಕಾಗತ್ತೆ, ಆ ಚೌಕಟ್ಟಿಗೆ ಒಳಪಟ್ಟು, ಅವಳು ಆ ಬೌಂಡ್ರಿಗೆ ಒಳಪಟ್ಟು, ಆ್ಯಂಡ್ ವಿತ್ ಆಲ್ ಡೆಡಿಕೇಶನ್. ಆ್ಯಂಡ್ ಶಿ ಹಸ್ ಬೀನ್ ಲಿವಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಆದರೆ ಇವತ್ತಿನ ಕಾಲಮಾನದಲ್ಲಿ ನಾನು ಹೇಳ್ದಾಗೆ ಸಂಗಾತಿ ಸಿಗೋದು ಅಷ್ಟು ಸುಲಭ ಇಲ್ಲ. ನಾವಷ್ಟು ಆ ಚೌಕಟ್ಟಲ್ಲಿ ಇರೋ ಅಂತಹ ಪರಿಸ್ಥಿತಿಯಲ್ಲಿ ಇರೋಕ್ಕೆ ನನಗೆ ಮಾನಸಿಕವಾಗಿ ನಾನು ತಯಾರಾಗಿದ್ದೀನಿ ಅಂತ ನನಗೆ ಗೊತ್ತಿರಬೇಕು. ವೆನ್ ಇಟ್ ಕಮ್ಸ್ ಟು ದ್ಯಾಟ್, ಐ ವಾಸ್ ನಾಟ್ ರೆಡಿ ಫಾರ್ ಇಟ್. ಜಸ್ಟ್ ಬಿಕಾಸ್ ನನ್ನ ಜೀವನದಲ್ಲಿ ಏನಾಯಿತು, ಈಗ ನನ್ನ ಅಮ್ಮ ಹೋಗಿ 10 ವರ್ಷ ಆಯಿತು, ಇರೋದು ನನ್ನ ತಂದೆ ಇದ್ದಾರೆ. ಈಗ ನಾನೆಲ್ಲಿರ್ತೀನಿ, ನನ್ನ ತಂದೆ ಜವಾಬ್ದಾರಿ ನನಗೆ, ಯಾಕಂದ್ರೆ ನಾನು ದೊಡ್ಡವಳು ಮನೆಯಲ್ಲಿ, ಆಯಿತಾ. ನನ್ನ ತಂಗಿ ಮದುವೆ ಆಗಿದ್ದಾರೆ, ತಮ್ಮ ಮದುವೆ ಆಗಿದ್ದಾರೆ, ಎಲ್ಲ ಸರಿ. ಆಮೇಲೆ ಅವರ ಜೀವನದಲ್ಲಿ ಅವ್ರು ಹೇಗೆಲ್ಲ ನನ್ನನ್ನು ನೋಡ್ಕೊಂಡಿದ್ರು ಮತ್ತು ಅವ್ರು ಹೇಗೆ ಬಂದರು, ನಡ್ಕೊಂಡು ಬಂದರು, ಐ ಡೋಂಟ್ ವಾಂಟ್ ಟು ಚೇಂಜ್ ಹಿಸ್ ಲೈಫ್ ಸ್ಟೈಲ್ ಆರ್ ಹಿಮ್. ಅವ್ರು ಮಾನಸಿಕವಾಗಿ ನನಗೆ ಹಾಗೆ ಇರಬೇಕಂತ ನನಗಿದೆ. ಈಗ ಅಷ್ಟರ ಮಟ್ಟಿಗೆ ನನ್ನ ಜೀವನವನ್ನು ನಾನು ತೊಡಗಿಸ್ಕೊಂಡು ಬಿಟ್ಟಿದ್ದೀನಿ. ಹಾಗೆ ನಾನು ಇನ್ನೊಬ್ರು ಬಂದವ್ರಿಗೆ ನಾನು ಡಿಮಾಂಡ್ ಮಾಡುವಾಗ ನೀನು ಹೀಗೆ ಇರಬೇಕು, ಈ ಚೌಕಟ್ಟಲ್ಲಿ ಇರಬೇಕು ಅಂದಾಗ ಅದಕ್ಕೆ ಎಷ್ಟು ಜನ ತಯಾರಾಗಿರ್ತಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ.